ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಕೃಷ್ಣ ಕೃಷ್ಣ, ಯಾಕೆ ರುಕ್ಮಿಣಿ ಅವರ ಕಿರ್ಚಾಡ್ತಿದ್ದೀರಾ? ನಾ ಇಲ್ಲೇ ಇದ್ದೀನಲ್ಲ, ಸ್ವಲ್ಪ ಮೆತ್ತಗೆ ಮಾತಾಡಿ. ಹೌದೌದು, ಇನ್ ಕಿವಿ ಹತ್ರನೇ ಬಂದು ಮೆತ್ತಗ್ ಕರೀತಾರೆ. ಲೇ ನಿಜ ಹೇಳೋ, ಯಾರೋ ನೀನು? ಎಲ್ಲಿಂದ ಬಂದಿದೀಯಾ? ಇಲ್ಲಿ ನಿನಗೆ ಏನ್ ಕೆಲ್ಸ? ನೀನ್ ಬಂದಿರೋ ಉದ್ದೇಶ ಏನು ಹೇಳು. ಏನ್ ಮುಖ ನೋಡ್ತಾ ಇದೀಯಾ? ನಿನ್ನನ್ನೇ ಕೇಳ್ತಾ ಇರೋದು, ಉತ್ತರ ಕೊಡು. ಅಯ್ಯೋ, ಇವಳಿಗೆ ನನ್ನ ವಿಷಯ ಎಲ್ಲ ಗೊತ್ತಾಗ್ಬಿಟ್ರೆ ಏನಪ್ಪಾ ಮಾಡೋದು? ದೇವ್ರೆ, ಏನಪ್ಪಾ ಮಾಡ್ಲಿ? ಯಾಕೋ ಮಾತಾಡು, ಏನ್ ನಿನ್ ನಾಲ್ಗೆ ಬಿದ್ದಾಯ್ತಾ? ಎಲ್ಲ ವಿಚಾರ ನಿಮ್ಗೆ ಗೊತ್ತಲ್ಲ, ಮತ್ತ್ಯಾಕೆ ಈ ಥರ ಪ್ರಶ್ನೆ ಮಾಡ್ತಿದ್ದೀರಾ? ತುಂಬಾ ಇನ್ನೋಸೆಂಟ್ ತರ ನಾಟಕ ಆಡ್ಬೇಡ. ನೀನ್ ಒಳಗೊಂತರ ಹೊರಗೊಂತರ ಅಂತ ನನಗ್ ಚೆನ್ನಾಗ್ ಗೊತ್ತು. ಬೇರೆ ಬೇರೆ ವೇಷ ಹಾಕ್ತೀಯ ಅನ್ನೋದು ಗೊತ್ತು. ನಾನು ಎಲ್ಲ ಕಣ್ಣಾರೆ ನೋಡಿದ್ದೀನಿ. ಸುಮ್ನೆ ನಿಜ ಹೇಳ್ಬಿಡು. ಅಯ್ಯೋ, ಈ ರೀತಿ ದಬಾಯಿಸ್ ಕೇಳಿದ್ರೆ ನಂಗೆ ಭಯ ಆಗುತ್ತೆ. ಅಯ್ಯೋ, ಇಷ್ಟಕ್ಕೆ ನೀವು ಏನು ನೋಡಿದ್ದೀರಾ? ನೀವು ಏನಕ್ಕೆ ಈ ಥರ ಕೇಳ್ತಿದ್ದೀರಾ ಅಂತ ನಂಗೆ ಒಂದು ಅರ್ಥ ಆಗ್ತಿಲ್ಲ. ಸ್ವಲ್ಪ ಬಿಟ್ಸ್ ಹೇಳ್ತೀರಾ ಪ್ಲೀಸ್? ಊರ್ ಹೊರಗಿನ ದಾರಿಲಿ ನೀನ್ ಯಾರ ಜೊತೆಗಿದ್ದೆ? ಏನೇನ್ ನಾಟಕ ಆಡ್ತಿದೀಯ ಅಂತ ನಾನ್ ನೋಡ್ಕೊಂಡೇ ಬಂದಿದ್ದೀನಿ. ನನ್ನನ್ ಹಾಗೆಲ್ಲ ಯಾಮರ್ಸಕ್ಕಾಗಲ್ಲ. ಅಯ್ಯೋ, ನಾನು ತೋಟದ ಕಡೆ ಹೋಗಿದ್ದೆ. ಗೋಪಾಲಣ್ಣ ಔಷಧಿ ತಗೊಂಡು ತೋಟ ಕೊಟ್ಬಿಟ್ ಬಾ ಅಂತ ಹೇಳಿದ್ದ. ಅದು ಬಿಟ್ರೆ ನನಗೇನೂ ಗೊತ್ತಿಲ್ಲ. ನಿನ್ ಲವರ್ ಜೊತೆ ಇರ್ಲಿಲ್ವಾ? ಅವಳು ನಿನ್ ಮೈ ಮೇಲೆ ಬೀಳ್ತಾ ಇರ್ಲಿಲ್ವಾ? ಅಯ್ಯೋ, ನೀವ್ ಏನನ್ನ ನೋಡಿ ಅಪಾರ್ಥ ಮಾಡ್ಕೋತಿದ್ದೀರಾ? ಅವಳ ಲವರ್ ಅಲ್ಲ, ಆ ಹುಡುಗಿ ಯಾರನ್ನೋದು ನಂಗೆ ಗೊತ್ತಿಲ್ಲ. ಇಂಥ ಇನ್ನೋಸೆಂಟ್ ನಾಟಕ ಎಲ್ಲ ನನ್ನ ಹತ್ರ ಆಡ್ಬೇಡ. ನಾನೇ ಆ ಹುಡುಗಿ ಹತ್ರ ವಿಚಾರಿಸಿದೀನಿ. ಅವಳು ನಿನ್ನ ತುಂಬಾ ಪ್ರೀತಿ ಮಾಡ್ತಿದ್ದೀನಿ ಅಂತ ನನ್ನ ಹತ್ರ ಹೇಳಿದಾಳೆ. ನೀನೇನೋ ವಿಷಯ ಮುಚ್ಚಿಡ್ತಾ ಇದೀಯಾ, ನೀನೇನೋ ನಾಟಕ ಆಡ್ತಾ ಇದೀಯಾ. ನಿಜ ಹೇಳೋ. ನಿನಗೆ ಹೀಗೆ ಹೇಳಿದ್ರೆ ಬುದ್ಧಿ ಬರಲ್ಲ. ಹೇಳು, ನಿನ್ನನ್ನೇ ಕೇಳ್ತಾ ಇದ್ದೀನಿ. ಅದು ನಿಜಾನ ಹೇಳ್ತಿರೋದು. ಇರು, ನಿನಗೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಅವರೇ ಬಂದು ನಿನ್ನನ್ನು ವಿಚಾರಿಸ್ಕೊತಾರೆ. ರುಕ್ಮಿಣಿ ಅವರೇ, ಬೇಡ, ದಯವಿಟ್ಟು ನನ್ನ ಮಾತು ಕೇಳಿ. ಬೇಡ ರುಕ್ಮಿಣಿ ಅವರೇ, ಬಿಡೋ ನನ್ನ ಕೈನ. ರುಕ್ಮಿಣಿ ಅವರೇ, ಏನ್ ಮಾಡ್ತೀನಿ ನೋಡಿಗ. ಬಿಡೋ. ಅಮ್ಮ, ಅಮ್ಮ, ಅಮ್ಮ ಕೈ, ಅಮ್ಮ ಕೈ, ಕೈ. ಏಯ್ ನೋಡು, ಜಾಸ್ತಿ ಡೌ ಮಾಡಬೇಡ. ಅಯ್ಯೋ, ದೇವ್ರ ಮೇಲೆ ಅಡಗು ನಾನು ಡೌ ಮಾಡ್ತಿಲ್ಲ. ನಿಜವಾಗ್ಲೂ ತುಂಬಾ ನೋವಾಗ್ತಿದೆ. ನೋಡಿ, ನೀವು ಹಿಂದೂ ಮುಂದೆ ಯೋಚನೆ ಮಾಡದೆ ನನ್ನ ಬಗ್ಗೆ ತಪ್ಪು ತಿಳ್ಕೊತಿದ್ದೀರಾ. ಬೇಕಾದ್ರೆ ಹುಡುಗಿನ ಇಲ್ಲೇ ಕರ್ತ್ ಕೇಳಿ, ನಿಮ್ಗೆ ಗೊತ್ತಾಗುತ್ತೆ. ಹೌದು, ನಿನ್ ಕಿತ್ತೋದ್ ಲವ್ ಸ್ಟೋರಿಗೆ ಪಂಚಾಯ್ತಿನೂ ಕರೆದು ತೀರ್ಮಾನನೂ ಮಾಡ್ತೀನಿ. ನನಗ್ ಮಾಡಕ್ ಕೆಲ್ಸ ಇಲ್ಲ ಅನ್ಕೊಂಡ್ಯಾ? ಅಯ್ಯಯ್ಯೋ, ಲೇ ಕಿಷ್ಟ, ಯಾಕೋ ಟ್ರ್ಯಾಕ್ಟರ್ ತರ ಕಾಲ್ ಎತ್ಕೊಂಡ್ ಬಿದ್ದೋಗ್ಬಿಟ್ಟಿದೆ. ಏನಾಯ್ತು? ಗೋಪಾಲ, ಗನ್ಯಾರು ಕರೀತಾರೆ. ಅದು ಓಡ್ ಬರ್ತಿದೆ ಅಣ್ಣ, ಎಡು ಬಿದ್ಬಿಟ್ಟೆ. ಹಾ, ಹೌದಾ? ಎದ್ದೇಳ. ಅಣ್ಣ, ಅವ್ರು ನನ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡಕ್ ಹೋಗ್ತಿದ್ದಾರೆ. ದಯವಿಟ್ಟು ಬೇಡ ಅಂತ ಹೇಳಿ. ಯಾಕೆ ರುಕ್ಮಿಣಿ ಅವ್ರೆ, ಏನಾಯ್ತು? ನೀನ್ ಅನ್ಕೊಂಡಷ್ಟು ಇನ್ನೋಸೆಂಟ್ ಅಲ್ಲ ಇವನು. ತೋಟದ ದಾರಿಲಿ ಯಾವ್ದೋ ಹುಡುಗಿನ ಚುಡಾಯಿಸ್ತಿದ್ದ. ಲೇ, ಅವಳು ಯಾರೋ ಅಮೃತ ಅಂತೆ, ಅವಳನ್ ಕಿಚಾಯಿಸ್ತಾ ಇದ್ದ. ಈ ಗಜನಿ ಹಿಂದೆ ಒಂದ್ ಲವ್ ಸ್ಟೋರಿನೇ ಇದೆ ಕಣೋ. ಓ ಅಮೃತನಾ? ಅವಳು ನಿನಗ್ ಗೊತ್ತಾ? ಗೊತ್ತಿಲ್ದೆ ಏನು, ಅವಳು ನನ್ನ ಲವರ್ ಅಲ್ಲ, ಗೋಪಾಲಣ್ಣನ ಲವರ್. ಗೋಪಾಲಣ್ಣ ಬಟ್ಟೆ ಹಾಕೊಂಡಿದ್ನಲ್ಲ, ಅದಕ್ಕೆ ಅವಳು ಗೋಪಾಲ ಅನ್ಕೊಂಡು ನನ್ನನ್ನು ಚುಡಾಯಿಸ್ತಿದ್ಲು. ಗೋಪಾಲ, ಇವನ್ ಹೇಳ್ತಿರೋದ್ ನಿಜಾನಾ? ನಮ್ಮ ಮನೆ ದೇವರಾಣೆಗಳು ನಿಜ. ನಾನು
ಮದುವೆಗೆ ಹೆಣ್ಣು ನೋಡಕ್ಕೆ ಅಂತ ಹೋಗಿದ್ನಲ್ಲ, ಅದು ಬೇರೆ ಯಾರು ಅಲ್ಲ, ಅದೇ ಅಮೃತ. ನಾನು ರಿಜೆಕ್ಟ್ ಮಾಡಿ ಬಂದರು ಅವಳು ನನ್ನ ಬೆನ್ನು ಹತ್ತುಬಿಟ್ಟವಳೆ. ಪಾಪ ಹೋಗಿ ಹೋಗಿ ಈ ಬಕ್ರ ತಗಲು ಹಾಕೊಂಬಿಟ್ಟಿದ್ದೆ. ನೀವು ಮಿಸ್ಟೇಕ್ ಮಾಡ್ಕೊಂಡು ಅವನ ಮೇಲೆ ಕೂಗಾಡ್ತಾ ಇದ್ದೀರಾ ನೋಡಿ. ಪಾಪ ಎದ್ರಕಂಡು ಹೆಂಗೆ ಬಿದ್ದೋಗಿದ್ದಾನೆ ಅಂತ. ಇದಾ ವಿಷಯ, ನಾನೆಲ್ಲ ಇವನ್ ದೊಡ್ಡ ಫ್ರಾಡ್ ಅನ್ಕೊಂಡ್ಬಿಟ್ಟಿದ್ದೆ. ಇವಾಗ ಕ್ಲಾರಿಟಿ ಸಿಕ್ತು. ಕೃಷ್ಣ ಕೇಳಿದ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡ್ಲಿಲ್ಲ ಅಂದ್ರೆ ಹೀಗೆ ಆಗೋದು. ಏಳು ಮೇಲೆ ಕರ್ಮ. ಅರೆ ಲೇ, ನೀನೇನೋ ಇನ್ನೂ ಅಲ್ಲೇ ಕೂತ್ಕೊಂಡ್ಬಿಟ್ಟಿದ್ದೆ, ಎದ್ದೇಳ. ಅಣ್ಣ ಆಗ್ತಿಲ್ಲ ಅಣ್ಣ. ಅಯ್ಯೋ ಕರ್ಮವೇ, ಬಾ ಎದ್ದೇಳು ಎದ್ದೇಳು ಎದ್ದೇಳು. ಅಯ್ಯ ನಿಧಾನ ನಿಧಾನ, ಕೂತ್ಕೋ ಕೂತ್ಕೋ ಕೂತ್ಕೋ, ಹುಷಾರು ಹುಷಾರು ಹುಷಾರು. ಏನಣ್ಣ ಅದು ಹಾಗೆ ನೋಡ್ತಿದ್ದೀರಾ? ಏ ಚೀಟಿಲಿ ಫೋನ್ ನಂಬರ್ ಬರ್ದಿದೆ ಕಣ. ಪಾಪ ಒಂದಜ್ಜಿ ಮೊಮ್ಮಗನ್ ಕಳ್ಕೊಂಬಿಟ್ಟಿದ್ದಾಳೆ. ಆ ಮೊಮ್ಮಗನ್ ಫೋಟೋ ಹಿಡ್ಕೊಂಡು ಇಡೀ ಬೀದಿ ಬೀದಿ ಸುತ್ತಾ ಇದ್ದಾಳೆ. ಅಜ್ಜಿ ನನಗೂ ಸಿಕ್ಕಿದ್ಲು. ಆ ಅಜ್ಜಿ ಯಾವುದೋ ಒಂದು ಫೋಟೋ ತೋರಿಸಿದ್ಲು ಕೃಷ್ಣ. ಆ ಫೋಟೋದಲ್ಲಿರೋನ ಎಲ್ಲೋ ನೋಡ್ದಂಗಿದೆ, ಆದ್ರೆ ಎಲ್ಲಿ ನೋಡ್ದೆ ಅಂತ ನೆನಪಾಗ್ತಾ ಇಲ್ಲ. ಲೇ ರೈಟ್ ತಿರುಗೋ, ಲೆಫ್ಟ್ ತಿರುಗೋ. ಲೇ ಆ ಫೋಟೋದಲ್ಲಿರೋ ಹುಡುಗ ನೋಡಕ್ ನಿಂತರನೇ ಇದ್ದ ಕಣ. ಅಜ್ಜಿ ಏನು ಹೇಳಿದ್ರು? ಹಾಳದ್ದು ನೆನಪಾಗ್ತಾ ಇಲ್ಲ ಕಣ. ಅಣ್ಣ ಆ ಅಜ್ಜಿ ನೋಡಕ್ ಹೇಗಿದ್ರು? ಸ್ವಲ್ಪ ಸಣ್ಣಕ್ಕಿದ್ರು ಕಣ, ನೋಡಕ್ ಲಕ್ಷಣವಾಗಿದ್ರು. ಲೇ ಕೃಷ್ಣ, ಇದನ್ನೆಲ್ಲ ನೀನ್ಯಾಕೋ ಕೇಳ್ತಾ ಇದೀಯಾ? ಏನಿಲ್ಲ ಅಣ್ಣ, ಹಾಗೆ ಸುಮ್ಮನೆ ವಿಚಾರಿಸ್ತೆ ಅಷ್ಟೇ. ಹೌದಾ, ಸರಿ ಬಿಡು. ಥೋ, ಹಾಳಾದ್ದು ಬೆಂಕಿ ಪಟ್ಟ ಸಿಗ್ತಾ ಇಲ್ವೇ? ಬೀಡಿ ಸೇದಿಲ್ಲ ಅಂದ್ರೆ ನನ್ನ ತಲೆ ಬೇರೆ ಓಡಲ್ಲ. ಕಿಶಾ, ಈ ಚೀಟಿ ಹುಷಾರಾಗಿಟ್ಕೋ, ನಾನು ಬೆಂಕಿ ಪಟ್ಟ ಹುಡಿಕೊಂಬರ್ತೀನಿ. ಹಾ ಅಯ್ಯೋ, ಇದು ನಮ್ಮ ಅಜ್ಜಿ ಮೊಬೈಲ್ ನಂಬರು. ಅಜ್ಜಿ ನಾನು ಹುಡ್ಕೊಂಡು ಇಲ್ಲಿವರೆಗೂ ಬಂದಿದ್ದಾರಾ? ಸದ್ಯ ನನ್ನ ಪುಣ್ಯಕ್ಕೆ ಅಜ್ಜಿ ಈ ಮರಗುಳಿ ಕೈಲಿ ಸಿಕ್ಕಿದ್ದಾರೆ. ಇಲ್ಲಾಂದ್ರೆ ನನ್ನ ಗತಿ ಏನಪ್ಪ? ಅಯ್ಯೋ, ಈ ಅಜ್ಜಿನ ಹೇಗಾದರೂ ಮಾಡಿ ಸಾಗಾಕ್ಬೇಕಲ್ಲಪ್ಪ. ಈ ಇವನ್ ಕೈಗೆ ಸಿಕ್ಕಿದ್ರೆ ನಾನು ಸಿಕ್ತಂಗೆ. ಇಲ್ಲ, ಈ ನಂಬರ್ನ ಬಿಡಬಾರ್ದು, ಅರ್ಥ ಆಗ್ಬೇಕು. ದೇವ್ರೆ, ನಮ್ಮ ಅಜ್ಜಿ ಕೈ ನನ್ನ ಸಿಗ್ದಿರಂಗೆ ಮಾಡಪ್ಪ. ನಿನ್ನೇ ನಂಬಿದ್ದೀನಿ.